ಓಕೆ ವೀಕ್ಷಕರ, ವಿಷ್ಣುವರ್ಧನ್ ಕನ್ನಡಕ್ಕೆ ಪೂಜಾ ಗಾಂಧಿಯವರು ಮುಂಗಾರು ಮಳೆಯ ಮೂಲಕ ಪರಿಚಯ ಆಗೋದಕ್ಕಿಂತ ಮೊದಲೇ ವಿಷ್ಣು ಪರಿಚಯ ಆಗಿದ್ರು. ಬಹುಶಃ ವಿಷ್ಣು ಅಂತ ಸ್ಟಾರ್ ಅವರನ್ನು ಯಾವತ್ತೊಂದು ಅಪ್ರೋಚ್ ಮಾಡಿದ್ರು. ಖಂಡಿತವಾಗಲೂ ಬಹುಶಃ ವಿಷ್ಣುವರ್ಧನ್ಗೂ ಅನಿಸುತ್ತೇನೋ ಮುಂದಿನ ದಿನಗಳಲ್ಲಿ ಈಕೆ ದೊಡ್ಡ ಸ್ಟಾರ್ ಆಗ್ತಾಳೆ ಅಂತೇಳಿ. ವಿದ್ಯಾಬಾಲನ್ ಥರ ಕಾಣ್ತೀರಿ ನೀವು ಅನ್ನುವಂಥ ಒಂದು ಕಾಂಪ್ಲಿಮೆಂಟ್ ಕೊಟ್ಟಿದ್ರಂತೆ. ಫಸ್ಟ್ ಟೈಮ್ ಅವರು ಹೇಳ್ಕೊಂಡಿದ್ದಾರೆ. ಅದಾದ ನಂತರ ಹಲವಾರು ಚಿತ್ರಗಳಲ್ಲಿ ನಟಿಸ್ತಾರೆ. ಪವರ್ ಸ್ಟಾರ್ ಪುನೀತ್ ಜೊತೆ ಮಿಲನದಲ್ಲಿ ಬನ್ನಿ ಅದರದೊಂದು ಸೀನ್. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ನಿನ್ನಿಂದಲೇ ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ, ಎದೆಳಿದೆ. You brought so many memories back, ಅಲ್ವಾ? It's like ಏನಂತದ್ದು ಹೇಳಿ. ಐ ಥಿಂಕ್ ಇಲ್ಲಿ ಝ್ಯೂರಿಕಲ್ಲಿ ನಾವು ಶೂಟ್ ಮಾಡಿದ್ದೀವಿ ಹಾಡನ್ನ. ಆ್ಯಂಡ್ ಏನಾಯಿತು ಗೊತ್ತಾ, ಐ ಥಿಂಕ್ ಟಿಲ್ ಟುಡೇ ಐ ವಾಂಟ್ ರಿಯಲಿ ಸೇ ದಿಸ್, ಪ್ರಕಾಶ್ ಇಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈ, ಮಿಲಿನಾ ಪ್ರಕಾಶ್. ಆ್ಯಂಡ್ ಫಸ್ಟ್ ಟೈಮ್ ಅವರು ನನಗೆ ಈ ರೋಲ್ ಆಫರ್ ಮಾಡಿದಾಗ, ಈ ಗೆಸ್ಟ್ ಅಪಿಯರೆನ್ಸ್, ಐ ವಾಸ್ ಲೈಕ್ ನ್ಯೂ ಕಮ್ಮರ್ ಆ್ಯಂಡ್ ಆಲ್ ದಟ್ ಸ್ಟಫ್ ಅಲ್ಲ. ಮುಂಗಾರು ಮಳೆ ಹಿಟ್ ಆಯಿತು ಏನೋ, ಬಟ್ ಐ ವಾಸ್ ಲೈಕ್ ವಾವ್, ಪುನೀತ್ ರಾಜ್ಕುಮಾರ್ ಆ್ಯಂಡ್ ವಾವ್ ಬ್ಯೂಟಿಫುಲ್, ಅಂದರೆ ಐ ವಿಲ್ 100% ಡೂ ದ ಫಿಲ್ಮ್, ಈ ಆಪರ್ಚುನಿಟಿ ನಾನು ಮಿಸ್ ಮಾಡಲ್ಲ ಅಂತ. ಆ್ಯಂಡ್ ಪ್ರಕಾಶ್ ಬಂದಾಗ ನಾನು ಕೇಳಿದೆ, ಪ್ರಕಾಶ್ ನೀವು ಅಂದರೆ ಫುಲ್ ಏನು ಗೆಸ್ಟ್ ಅಪಿಯರೆನ್ಸ್ ಶೂಟ್ ಮಾಡ್ತೀರಾ, ಅದನ್ನ ಆಮೇಲೆ ಕಟ್ ಮಾಡಲ್ಲ ಅಲ್ವಾ? ಇಲ್ಲಿ ತನಕ ಹಿ ಲವ್ಸ್ ಆನ್ ದಟ್. ಈಸ್ ಲೈಕ್ ನೋ, ಎವ್ರಿ ಶಾರ್ಟ್ ಐ ವಿಲ್ ಶೂಟ್, ಐ ವಿಲ್ 100% ಮೇಕ್ ಶೂರ್ ಇಟ್ಸ್ ಇನ್ ದ ಪಿಕ್ಚರ್. ಆ್ಯಂಡ್ ಐ ಥಿಂಕ್ the way he's shown me beautiful, nobody has shown me beautiful so far. And I tell on his face. Even Gokuladalli, ಆರಾಮಾಗೆ ಇದ್ದೆ ನಾನು, ಆರಾಮಾಗೆ ಇದ್ದೆ ನಾನು, that song is again one of my favorite song. And ಅದರಲ್ಲಿ ಕೂಡ I look like the best, you know. So I think ಪೂಜಾ ಯಾವತ್ತಾದರೂ ಒಬ್ಬಳೆ ಕೂತು ಅತ್ತಿದ್ದು ಅದೇ ಹೇಳ್ದಲ್ವ, ಮುಂಗಾರು ಮಳೆ ಸೈನ್ ಮಾಡೋಕ್ಕೆ ಮುಂಚೆ ನನಗೆ ಒಂದು ಸಂದರ್ಭ ಇತ್ತು ಅಂದರೆ, ಆ್ಯಂಡ್ ಇನ್ ಮೈ ರೂಮ್ ಒಂದು ಶಿವಂದು ಒಂದು ಚಿಕ್ಕದಾಗಿತ್ತು. ಅಂದರೆ ಶಿವನ್ ಮೇಲೆ ನನಗೆ ತುಂಬ ಪ್ರೀತಿ. ಅಂದರೆ ಐ ಥಿಂಕ್ ಮೈ ಎನರ್ಜಿ ಕಮ್ಸ್ ಫ್ರಮ್ ಶಿವ, ಯುನೋ, ಲಾರ್ಡ್ ಶಿವ. ಆವಾಗ ಹತ್ತಿದೆ, ಜಾಸ್ತಿ ಹತ್ತಿದ್ದೀನಿ ನನ್ನಮ್ಮ ತೊಡೆಯಲ್ಲಿ ಮಲಗು ಹತ್ತೋದು. ಯಾ, ಬಟ್ ಅಷ್ಟೇ. ಸೊ ನಿಮ್ಮಲ್ಲಿ ನಾನು ಕಂಡ ಮತ್ತೊಂದು ಪಾಯಿಂಟ್ ಏನಂತಂದರೆ, ರಮ್ಯಾ ಮತ್ತು ನಿಮ್ಮದು ಸ್ವಲ್ಪ ವೇವ್ಲೆಂತ್ ಒಂದೇ ಥರ ಅಂತ ಅನಿಸುತ್ತೆ ನನಗೆ. ಅವರು ಕೂಡ ಭಾಳ ಏನು ವಿಚಾರ ಇದ್ರೂ ಕೂಡ ನೇರವಾಗಿ ಹೇಳೋರು, ಓಡಿ ಹೋಗಲ್ಲ, ಮೈಕ್ ಮುಂದೆ ನಿಂತು ಮಾತಾಡೋರು. ನಿಮ್ಮದು ಹಾಗೆ ಇತ್ತು. ನಿಮ್ಮ ಎಂಗೇಜ್ಮೆಂಟ್ ಟೈಮಲ್ಲಿ ಸ್ವಲ್ಪ ಇದಾಯಿತು, ನೀವೇನು ಇದಾಗಲಿಲ್ಲ, ಓಪನ್ ಆಗಿ ಬಂದು ಹೇಳಿದ್ರಿ. ಇಲ್ಲದಿದ್ದರೆ ದೊಡ್ಡ ಇಶ್ಯೂ ಆಗಿಬಿಡೋದು. ನೀವು ಭಾಳ ಮುಂದೆ ಬಂದು ಮಾಧ್ಯಮದ ಮುಂದೆ ಹೇಳಿದರೆ ಕ್ಲಿಯರ್ ಆಗುತ್ತೆ, ಯಾರು ತಲೆ ಕೆಡಿಸ್ಕೊಂಡು. ಐ ಥಿಂಕ್ ಅದಕ್ಕೆ ನಾನು ರಮ್ಯಾ ಇಸ್ ಅ ಗುಡ್ ಫ್ರೆಂಡ್ ಆಫ್ ಮೈನ್. ಆ್ಯಂಡ್ ಐ ಥಿಂಕ್ ನಮ್ಮ ವೇವ್ ಲೆಂತ್ ಮ್ಯಾಚ್ ಆಗೋದು ಯಾಕೆಂದರೆ ಐ ಥಿಂಕ್ ಶೀ ಈಸ್ ಆಲ್ಸೋ ಅ ವೆರಿ ಆನೆಸ್ಟ್ ಪರ್ಸನ್. ಏನಂದರೆ ನಾನು ಯಾವತ್ತೂ ಲೈಫಲ್ಲಿ ನಿಜ ಹೇಳೋದರಿಂದ ಹಿಂದೆ ಹೋಗಿಲ್ಲ. ಏನಂದರೆ ಆಯಿತು ಇದೆ ನಾನು ಏನು ತಪ್ಪು ಮಾಡ್ತೀನಿ, ಒಪ್ಕೊಡ್ತೀನಿ. ಇದು ಕೆಲವು ಕಡೆ ನಾನು ಆ ಕಡೆ ಈ ಕಡೆಯಿಂದ ಕೇಳ್ಪಟ್ಟೆ. ಯಾಕೆ ನಾನು ಆ ಕಡೆ ಈ ಕಡೆಯಿಂದ ಕೇಳೋದನ್ನು ದೊಡ್ಡದು ಮಾಡಲಿ, ಪೂಜಾ ಗಾಂಧಿ ಹತ್ರನೇ ಕೇಳ್ತೀನಿ. ಪೂಜಾ ಗಾಂಧಿಗೆ ಪಂಜಾಬಲ್ಲೊಂದು ಮದುವೆ ಆಗಿದೆ ಅಂತೆ. ಹೌದಾ? ಮದುವೆ ಆಗಿದೆಯಂತೆ. ಅದಕ್ಕೆ ಉತ್ತರ ಕೊಡಬೇಕಾಗಿರೋದು ಹೌದಾ ಅಲ್ವಾ ಏನು ಅಂತೇಳಿ. ನಾನು ಆಗಿಲ್ಲ, ನನಗೆ ಅಂದರೆ ಇದು ಜನ ಆ್ಯಕ್ಚುಲಿ ನೀವು ಇವತ್ತು ತುಂಬ ವರ್ಷ ಆದಮೇಲೆ ಇದನ್ನ ಕೇಳ್ತಾ ಇದ್ದೀರಾ. ನನಗೆ 2007 ಯಾರೋ ಮ್ಯಾಗಝೀನಲ್ಲಿ ಯಾರೋ ಬರೆದಿದ್ದು ಅಂದರೆ, ಪೂಜಾ ಗಾಂಧಿಗೆ ಮದುವೆ ಆಗಿದೆ ಪಂಜಾಬಲ್ಲಿ, ಮತ್ತೆ 2 ಮಕ್ಕಳಿದೆ. ಐ ಸೆಡ್ ಹೌದಾ, ತೋರಿಸಿ, ಫಿಲ್ಮ್ ಕರ್ಕೊಂಬರ್ಬೋದು ಅವ್ರು. ಹೌದಲ್ವಾ? ಏನು ನಿಜ ಇದೆ ನಮ್ಗೆ ಗೊತ್ತು, ನಮ್ಮ ಫ್ಯಾಮಿಲಿಗೆ ಗೊತ್ತು, ಇಡೀ ಊರಿಗೆ ಗೊತ್ತು. ಮತ್ತೆ ಬಂದು ಕ್ಲಾರಿಫೈ ಮಾಡಿಕೊಂಡು ನಾನು ಹಂಗೆ ನಾನು ಹೇಳೋಕೆ ಇಷ್ಟಪಡೋಣ. ಸೊ ಅಷ್ಟೇ, ಮದುವೆ ನನಗೂ ಹೇಳಿ, ಅರೆ ಐ ಆಮ್ ಸಿಂಗಲ್ ನೌ. We sing happy birthday to you and